ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪರಮಾತ್ಮನು ಬಂದು ಹೇಳಿದರು ತನ್ನ ಪ್ರೀತಿಯ ಆತ್ಮ ಧರ್ಮದಾಸರಿಗೆ, ಅಂದ್ರೆ ಧರ್ಮದಾಸ, ನೀವು ಕಾಲಿನ ಲೋಕದಲ್ಲಿ ಇರುತ್ತಿದ್ದಿರಿ. ಈಗ ಧರ್ಮದಾಸ ಹೇಳಿದ್ದನು, ಪ್ರಭು, ನೀವು ಹೇಳುತ್ತಿರುವುದೆಲ್ಲ ಶಿರೋಧಾರೆ, ಆದರೆ ನನಗೆ ನಂಬಲಾಗುತ್ತಿಲ್ಲ ಈ ಮಾತನ್ನು. ನಾವು ಹೊಲಸು ಲೋಕದಲ್ಲಿ ಇರುತ್ತಿದ್ದೇವೆ, ಇದು ಕಟುಕನ ಲೋಕವೆಂದು. ಹೇ ಪರಮಾತ್ಮ, ನೋಡಿ, ಇಲ್ಲಿ ಸ್ವಾದಿಷ್ಟ ಹಣ್ಣು ಹಂಪಲುಗಳಿವೆ, ಸುಂದರ ಉದ್ಯಾನವನಗಳಿವೆ, ಜಲಪಾತಗಳು ಹರಿಯುತ್ತಿವೆ, ಗಂಗೆಯಂತಹ ನದಿಗಳು ಹರಿಯುತ್ತಿವೆ. ಮತ್ತು ಎಷ್ಟು ದಯಾಳು ಆಗಿದ್ದಾನೆ ಈ ಪರಮಾತ್ಮ, ಹೇಗೆ ಋತುಗಳನ್ನು ಮಾಡಿದ್ದಾನೆ, ಗಾಳಿ ಬೀಸುತ್ತಿದೆ, ಇದು ಎಷ್ಟು ಒಳ್ಳೆಯ ಶುದ್ಧ ಗಾಳಿಯನ್ನು ನೀಡಿದ್ದಾನೆ, ಎಷ್ಟೊಂದು ಉದ್ದಗಲವಾದ ಭೂಮಿ ಇದೆ, ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಿ ಮಲಗಿ, ಎಷ್ಟು ಪ್ರಕಾರದ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ ಇವನು. ನಾವು ಹೇಗೆ ನಂಬುವುದು ಇವನು ಭಗವಂತವಲ್ಲವೆಂದು? ಆಗ ಪರಮಾತ್ಮ ಹೇಳಿದರು, ಪುಣ್ಯಾತ್ಮರೇ, ಧರ್ಮದಾಸರಿಗೆ ಹೇಳಿದರು, ಈ ಕಾಲನಿಗೆ ಒಂದು ಶಾಪ ತಗುಲಿದೆ. ಅಂದ್ರೆ 1,00,000 ಮಾನವ ಶರೀರಧಾರಿ ಪ್ರಾಣಿಗಳನ್ನು ಇವನು ಪ್ರತಿನಿತ್ಯ ಆಹಾರ ಮಾಡುತ್ತಾನೆ ಮತ್ತು 1,4 ಲಕ್ಷ ಉತ್ಪನ್ನ ಮಾಡುವನು ಮಾನವರನ್ನು. ಅಂದರೆ 25% ಎಕ್ಸ್ಟ್ರಾ ಇವನು ಉತ್ಪನ್ನ ಮಾಡುತ್ತಾನೆ. ಇವನು ಸತ್ಯಲೋಕದಲ್ಲಿ ತಪ್ಪು ಮಾಡಿದ್ದ, ಆ ಕಾರಣಕ್ಕೆ ಇವನಿಗೆ ಇದೊಂದು ರೋಗ ಅಂಟಿಕೊಂಡಿದೆ, ಶಾಪ ಸಿಕ್ಕಿದೆ. ಮತ್ತು ನೀವು ಕೂಡ ತಪ್ಪು ಮಾಡಿದಿರಿ, ಭಗವಂತನನ್ನು ಬಿಟ್ಟು ಇವನ ಮೇಲೆ ಆಸಕ್ತರಾಗಿದ್ದಿರಿ, ಆ ಕಾರಣದಿಂದ ನೀವು ಇವನೊಂದಿಗೆ ಬಂದು ಬಿಟ್ಟಿರಿ. ನಿಮಗಾಗಿ ಆಪ್ಷನ್ ಇದೆ, ಮರಳಿ ಹೋಗುವ. ನೀವು ಮರಳಿ ಹೋಗಬಹುದು, ನಾನು ಹೇಳುವ ವಿಧಿ ಅಂದ್ರೆ ಈ ಸಾಧನೆಯನ್ನು ಮಾಡಿ. ಆದರೆ ಈಗ ಇಲ್ಲಿ ಪ್ರಶ್ನೆಯೊಂದು ಹುಟ್ಟುತ್ತದೆ ಭಕ್ತರ ಮನಸ್ಸಿನಲ್ಲಿ. ಏನೆಂದರೆ, ಭಗವಂತನು ಇವನಿಗೆ ಶಾಪವನ್ನು ಕೊಡಬಾರದಿತ್ತು. ಶಾಪವನ್ನು ಕೊಡದಿದ್ದರೆ ಇವನು ನಮ್ಮನ್ನು ತಿನ್ನುತ್ತಿರಲಿಲ್ಲ ಹಾಗೂ ತಡೆದು ಇಡುತ್ತಿರಲಿಲ್ಲ. ನಿಮಗಂತೂ ಇವನು ತಡೆದು ಇಡಲೇಬೇಕಿತ್ತು. ಮತ್ತು ಒಂದೊಮ್ಮೆ ಪರಮಾತ್ಮನು ಇವನಿಗೆ 1,00,000 ಮಾನವ ಪ್ರಾಣಿಗಳನ್ನು ಆಹಾರ ಮಾಡುವ ಶಾಪವನ್ನು ಕೊಡದೇ ಇದ್ದರೆ ನಿಮಗೆ ಎಂದಿಗೂ ಮಾನವ ಶರೀರ ಕೊಡುತ್ತಿರಲಿಲ್ಲ. ಏಕೆಂದರೆ ಇವನಿಗೆ ಈ ಭಯವಿರುತ್ತದೆ, ಮಾನವ ಶರೀರದಲ್ಲಿ ಇವರಿಗೆ ಪರಮಾತ್ಮನ ಜ್ಞಾನವಾಗಬಹುದು, ಪರಮಾತ್ಮನ ಪ್ರಾಪ್ತಿಯಾಗಬಹುದು. ಇವನು ಇನ್ನೂ ಒಂದು ಯೋನಿಯನ್ನು ಮಾಡುತ್ತಿದ್ದ. ನಾಯಿ, ಕತ್ತೆ, ಹಂದಿ, ಹೀಗೆ 84 ಲಕ್ಷ ಮಾಡಿದ್ದಾನೆ. 84 ಲಕ್ಷದ ಒಂದು ಸಹ ಮಾಡಬಹುದಿತ್ತು. ಆದರೆ ಇವನ ವಿವಶತೆಯಾಗಿದೆ, ಅವಶ್ಯಕತೆ ಇದೆ. ಹಾಗಾಗಿ ಇವನು ಒಂದು ಮಾನವ ಶರೀರವನ್ನು ಅವಶ್ಯವಾಗಿ ಕೊಡುತ್ತಾನೆ ನಿಮಗೆ. 84 ಲಕ್ಷ ಯೋನಿಗಳಲ್ಲಿ ಅಲೆದಾಡಿಸಿ ನಂತರ ಒಂದು ಮಾನವ ಶರೀರವನ್ನು ಇವನು ನೀಡಬೇಕಾಗುತ್ತದೆ, ಏಕೆಂದರೆ ಇವನು ತಿನ್ನಬೇಕಾಗುತ್ತದೆ. ಮತ್ತು ಈ ವಿಧಾನವನ್ನು ಭಗವಂತನು ಮಾಡಿಬಿಟ್ಟ, ಪ್ರತ್ಯೇಕ ಪ್ರಾಣಿಗೆ ಒಂದು ಮಾನವ ಶರೀರದ ಚಾನ್ಸ್ ಅವಶ್ಯವಾಗಿ ಕೊಡಬೇಕೆಂದು. ಅದಕ್ಕೆ ಇಂದು ನಿಮ್ಮ ಮೇಲೆ ದಯೆಯಾಗಿದೆ. ಸರಿ, ಕಷ್ಟಗಳಂತೂ ಇವೆ, ತಿಳಿಯಿರಿ. ಒಂದೊಮ್ಮೆ ನಿಮಗೆ ಮಾನವ ಶರೀರವೇ ಸಿಗದಿದ್ದರೆ ಕತ್ತೆ ನಾಯಿಯಾಗಿ ನೀವು ಅಲೆಯುತ್ತಿದ್ದೀರಿ, ಕಷ್ಟದ ಮೇಲೆ ಕಷ್ಟ ಅನುಭವಿಸುತ್ತಿದ್ದೀರಿ. ಅದಕ್ಕೆ ಇದೊಂದು ಗೋಲ್ಡನ್ ಚಾನ್ಸ್ ಇದೆ. ಮಾನವ ಶರೀರದಲ್ಲಿ ನೀವು ನಿಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಸತ್ಯಲೋಕಕ್ಕೆ ಹೋಗಬಹುದು. ಈ ಸೌಲಭ್ಯಗಳು ದೇವತೆಗಳಿಗೂ ಉಪಲಬ್ಧವಿಲ್ಲ. ಏಕೆಂದರೆ ಜೀವಿಯು ಎಷ್ಟು ಸುಖಿಯಾಗಿರುತ್ತಾನೋ ಅಷ್ಟೇ ಭಗವಂತನಿಂದ ದೂರವಾಗುತ್ತಾನೆ. ಇದನ್ನು ಸತ್ಯವೆಂದು ತಿಳಿಯಿರಿ. ಮತ್ತು ಎಷ್ಟು ದುಃಖಿಯಾಗಿರುತ್ತಾನೋ ಅಷ್ಟು ಅವನಿಗಾಗಿ ವರದಾನ ಸಿದ್ಧವಾಗುತ್ತದೆ. ಒಂದೊಮ್ಮೆ ಅವನಿಗೆ ಸತ್ಯಲೋಕ ಆಶ್ರಮ ಬರವಾಲ ಜಿಲ್ಲೆ ಹಿಸಾರ್ ಪ್ರಾಪ್ತವಾದರೆ ಆ ದುಃಖದ ಕಾರಣದಿಂದ ಅವನಿಗೆ ಪರಮಾತ್ಮ ಸಿಗುತ್ತಾನೆ. ಕಬೀರ ಸಾಹೇಬರು ಹೇಳುತ್ತಾರೆ, ಸುಖಕ್ಕೆ ಮಾತೆ ಪತ್ತರ ಪಡೋ ಜೋ ನಾಮ ಹೃದಯ ತೇ ಜಾವೆ ಅವ್ರ ಬಲಿಹಾರಿ ಉಸ ದುಃಖಕ್ಕೆ ಜೋ ಪಲ್ ಪಲ ನಾಮ ರಟಾವೆ. ಬೆಂಕಿ ಬೀಳಲಿ ಅಂತಹ ಸುಖಕ್ಕೆ ಯಾವುದು ಭಗವಂತನಿಂದ ದೂರ ಮಾಡುತ್ತದೆ. ಹಾಗಾಗಲಿ ಅಂತಹ ಬಂಗ್ಲೆ, ಕಾರು, ಮಂತ್ರಿ ಪದವಿ ಅವು ಭಗವಂತನನ್ನು ಮರೆಸುವುದಾದರೆ. ಮತ್ತು ಹೇ ಭಗವಂತ, ಅಂತಹ ಕಷ್ಟಗಳನ್ನು ಕೊಡುತ್ತಿರು, ನಿಮ್ಮ ನೆನಪು ಇರುವಂತೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302